ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 33. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನ ವಿವರಿಸಿ. ಅಂದ್ರೆ ಈ ಒಂದು ಪ್ಯಾಲೋಪಿಯನ್ ನಾಳದಲ್ಲಿ ಏನಾಗತ್ತೆ, ಅಲ್ಲಿ ನಿಷೇಚನವಾಗತ್ತೆ. ನಿಷೇಚನವಾದ ನಂತರ ಅದೇನಾಗತ್ತೆ, ಅದು ಗರ್ಭಕೋಶವನ್ನ ತಲುಪತ್ತೆ. ಗರ್ಭಕೋಶದಲ್ಲಿ ಅದೇನಾಗತ್ತೆ, ಭ್ರೂಣವಾಗಿ ಬೆಳವಣಿಗೆ ಹೊಂದತ್ತೆ ಅಲ್ವಾ. ಇಲ್ಲಿ ನಿಷೇಚನಗೊಂಡ ಅಂಡಾಣುವನ್ನ ಯುಗ್ಮ ಅಂದ್ರೆ ಝೈಗೋಟ್ ಅಂತ ಕರೀತಾರೆ. ಯುಗ್ಮ ಕೋಶವು ವಿಭಜನೆಗೊಂಡು ಜೀವಕೋಶಗಳ ಉಂಡೆಯಾಗುತ್ತದೆ. ಇದು ಗರ್ಭಕೋಶವನ್ನ ತಲುಪಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಗೊಳ್ಳುತ್ತದೆ. ನಂತರ ನಿಧಾನವಾಗಿ ದೇಹದ ಭಾಗಗಳು ಗೋಚರಿಸುತ್ತೆ. ನೋಡಿ, ಈ ಒಂದು ಭಾಗದ ಅಂಡಾಣು ಬಿಡುಗಡೆಯಾಗತ್ತೆ. ಅಂಡಾಣು ಬಿಡುಗಡೆಯಾಗಿ ಏನಾಗತ್ತೆ, ನಿಷೇಚನವಾಗತ್ತೆ. ನಿಷೇಚನ ಆದ ನಂತರ ಅದನ್ನ ಏನಂತ ಕರೀತಾರೆ, ಯುಗ್ಮ ಅಂತ ಕರೀತಾರೆ. ಈ ಯುಗ್ಮ ಅನ್ನುವಂಥದ್ದು ಏನಾಗತ್ತೆ, ಅದು ನಿರಂತರವಾಗಿ ವಿಭಜನೆ ಆಗ್ತಾ ಹೋಗುತ್ತೆ. ನೋಡಿ, ಇದು ಯುಗ್ಮ ಅಂತ ಅನ್ಕೊಳ್ಳಿ. ಈ ಯುಗ್ಮ ಏನಾಗತ್ತೆ, 4 ಆ, ಕೋಶಗಳಾಗತ್ತೆ. ನಂತರ 8 ಕೋಶಗಳಾಗಿ ವಿಭಜನೆಯಾಗತ್ತೆ. ಈ ರೀತಿಯಾಗಿ 8 ಕೋಶಗಳಾಗಿ ವಿಭಜನೆಯಾಗತ್ತೆ. ನಂತರ ಈ ಒಂದು ಆ ಜೀವಕೋಶಗಳು ವಿಭಜನೆಯಾಗಿ ನಂತರ ಅದೇನಾಗತ್ತೆ, ಗರ್ಭಕೋಶದ ಒಳಸ್ತರಿ, ಈ ಒಳಸ್ತರಿ ಏನಾಗಿರತ್ತೆ, ದಪ್ಪವಾಗಿ ಸ್ಪಂಜಿನಂತಿರತ್ತೆ ಅಲ್ವಾ. ಸೊ ಅದು ಈ ಯುಗ್ಮದ ಒಳಸ್ತರಿಯಲ್ಲಿ ಆ ಯುಗ್ಮವು ಒಳಸ್ತರಿಯಲ್ಲಿ ನೆಲೆಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯುಗ್ಮ ಈ ರೀತಿಯಾಗಿ ಬಂದು ಏನಾಗತ್ತೆ, ಗರ್ಭಕೋಶವನ್ನ ಅಟ್ಯಾಚ್ ಆಗತ್ತೆ. ನಂತರ ಈ ಯುಗ್ಮ ಏನಾಗತ್ತೆ, ಅದು ಬೆಳವಣಿಗೆ ಒಂದು ಭ್ರೂಣವಾಗಿ ಬೆಳವಣಿಗೆಯಾಗತ್ತೆ. ಹಾಗೆ ದೇಹದ ಬೇರೆ ಬೇರೆ ಭಾಗಗಳು ಗೋಚರಿಸಲಿಕ್ಕೆ ಪ್ರಾರಂಭವಾಗತ್ತೆ. ಥ್ಯಾಂಕ್ ಯು.